ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ. ಇಂದಿನ ಒತ್ತಡದ ಜಗತ್ತಿನಲ್ಲಿ ಮನುಷ್ಯನಿಗೆ ಅತಿ ಹೆಚ್ಚು ರೋಗಗಳು ಬಾಧಿಸ್ತವೆ. ಈ ಅತಿ ಹೆಚ್ಚು ರೋಗಗಳು ಬಾಧಿಸುವಾಗ ಇತ್ತೀಚೆಗೆ ಮನುಷ್ಯ ಏನು ಮಾಡ್ತಾನಂದರೆ, ಆಂಗ್ಲ ಔಷಧವನ್ನು ಹಿಂಬಾಲಿಸುವುದನ್ನು ಬಿಟ್ಟು ಈ ಆಯುರ್ವೇದದಲ್ಲಿ ಹೇಗೆ ರೋಗ ರುಜಿನಗಳನ್ನು ತಡಿಬೋದು, ಅದರಿಂದಾಗಿ ನಾವು ಯಾವ ರೀತಿಯಾಗಿ ಒಂದು ಹೊಸ ಜಗತ್ತನ್ನು ನೋಡ್ಬೋದು ಎಂಬುದನ್ನು ಇವತ್ತು ನಮ್ಮೊಂದಿಗಿದ್ದಾರೆ ಪುತ್ತೂರಿನ SDP ರೆಮಿಡೀಸ್ ಆ್ಯಂಡ್ ರಿಸರ್ಚ್ ಸೆಂಟರ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಹರಿಕೃಷ್ಣ ಪಾಣಾಜಿಯವರು. ನಮಸ್ತೆ ಡಾಕ್ಟರ್. ನಮಸ್ತೆ ಸರ್. ಇವತ್ತು ಆಯುರ್ವೇದದಲ್ಲಿ ಯಾವ ರೀತಿಯಾದಂತಹ ಉಪಯೋಗ ಮನುಷ್ಯನಿಗೆ ಇರುತ್ತೆ, ಹಾಗೆ ಅದರಿಂದಾಗಿ ಮನುಷ್ಯ ಯಾವ ರೀತಿಯ ಹೊಸ ಬದುಕನ್ನು ಕಂಡುಕೊಳ್ಬೋದು ಅಂತ ನಮ್ಮೊಂದಿಗೆ ಇವತ್ತು ಚರ್ಚೆ ಮಾಡಬೇಕಾಗಿದೆ. ಸರ್, ಮೊದಲನೇದಾಗಿ ಹೇಳಿ, ಆಯುರ್ವೇದ ಎಂದರೇನು ಅಂತ? ಆಯು ವೇದ ಅಂದರೆ ಅದನ್ನು ಎರಡು ವಿಭಾಗವಾಗಿ ಹೇಳಿದ್ದಾರೆ. ಆಯುರ್ವೇದ ಅಂತ ಹೇಳಿದರೆ, ಆಯು ಅಂದರೆ ಒಂದು ಜೀವನ, ವೇದ ಅಂದರೆ ಅದರ ಸಾರ. ಜೀವನದ ಸಾರದ ಬಗ್ಗೆ ತಿಳಿದುಕೊಡುವಂತಹ ಒಂದು ವಿಶೇಷವಾದಂತಹ ವಿಜ್ಞಾನವೇ ಆಯುರ್ವೇದ. ಸಾಮಾನ್ಯ 5,000 ವರ್ಷಗಳ ಹಿಂದೆಯೇ ಈ ವಿಜ್ಞಾನ ನಮಗೆ ಭಾರತದಲ್ಲಿ ಪ್ರಚಲಿತವಾಗಿತ್ತು ಎಂಬುದಾಗಿ ನಮಗೆ ಸಿಗ್ತದೆ. ಬಹಳ ವೈಜ್ಞಾನಿಕವಾಗಿ ಇದು ರೂಪುಗೊಂಡಿದೆ. ಅದು ಇಂದಿನ ಈ ಯುಗದಲ್ಲಿ ಬಹಳಷ್ಟು ವೇಗವಾಗಿ ಮುಂದುವರಿತಾ ಇದೆ. ಅಂದರೆ ಆಯುರ್ವೇದ ಅಂದರೆ ಅದು ಇತ್ತೀಚೆಗೆ ಬಂದಿರುವಂಥದ್ದು ಅಲ್ಲ, ಹಾಗಾದರೆ ಅದು 5,000 ವರ್ಷಗಳಿಂದ ಹಿಂದೆಯೇ ಅದು ಬಂದಿರುವಂಥದ್ದು. ಹಾಗಾದರೆ ಆಯುರ್ವೇದದಲ್ಲಿ ಇರುವಂತಹ ವಿಶೇಷತೆ ಏನು, ಅಂದರೆ ಸ್ಪೆಷಾಲಿಟಿ ಏನು ಸರ್? ಆಯುರ್ವೇದದಲ್ಲಿ ಕಾಯಿಲೆಯನ್ನು ಗುಣ ಮಾಡುವ ಹಾಗೆ ಕಾಯಿಲೆ ಬಾರದಾಗಿ ಇರಲಿಕ್ಕೆ ಬೇಕಾದಂಥ ತುಂಬ ಸಿದ್ಧಾಂತಗಳು ಅಥವಾ ಸಿದ್ಧತೆಗಳನ್ನು ಮಾಡಿ ನಮ್ಮ ಆಯುರ್ವೇದ ವಿಜ್ಞಾನ ತೋರಿಸಿದೆ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ಋಗು ಉಪಶಮನಂ ಅಂತೇಳಿ, ಕಾಯಿಲೆ ಬಂದವನ ಕಾಯಿಲೆಯನ್ನು ಗುಣಮಾಡಿಸುವುದು ಮತ್ತು ಯಾರಿಗೆ ಸ್ವಸ್ಥನಾಗಿದ್ದಾನೋ ಅವನ ಸ್ವಾಸ್ಥ್ಯತೆಯನ್ನು ಕಾಪಾಡುವುದು, ಇದು ಮುಖ್ಯವಾಗಿ ಆಯುರ್ವೇದದಲ್ಲಿ ಹೇಳುವಂಥದ್ದು. ಕಾಯಿಲೆ ಬಾರದೇ ಇದ್ದರೆ ಮತ್ತು ಇದ್ದರೆ ಅವನಿಗೆ ಆಮೇಲೆ ಕಾಯಿಲೆ ನಾವು ಗುಣ ಮಾಡುವಂಥ ಪ್ರಶ್ನೆಯೇ ಬರುವುದಿಲ್ಲ. ಆದ ಕಾರಣ ಮೇಯ್ನ್ ಇಂಟೆನ್ಷನ್ ಆಯುರ್ವೇದದಲ್ಲಿ ಪ್ರಿವೆನ್ಷನ್. ನೀವು ಆವಾಗ ಹೇಳ್ತೇವೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತೇಳಿ. ಸೊ ಹಾಗೆ ಪ್ರಿವೆನ್ಷನ್ ಆಸ್ಪೆಕ್ಟ್ ಬಗ್ಗೆ ತುಂಬ ಆಯುರ್ವೇದದಲ್ಲಿ ಹೇಳಿದೆ. ಸೊ ಅದರ ಬಗ್ಗೆ ನಾವು ಸ್ವಲ್ಪ ಇಂದಿನ ಈಗಿನ ಬ್ಯುಸಿ ಶೆಡ್ಯೂಲ್ ಇರುವಂತಹ ಜಗತ್ತಿಗೆ ನಾವು ಖಂಡಿತವಾಗಿ ಈ ಪ್ರಿವೆನ್ಷನ್ ಬಗ್ಗೆ ನಾವು ತುಂಬ ಒತ್ತು ಕೊಟ್ಟರೆ ಖಂಡಿತವಾಗಿ ಮುಂದಿನ, ಹಾಗಂದರೆ ಈಗ ಭಯಂಕರ ರೋಗಗಳು ನಮ್ಮ ಮುಂದೆ ಇದೆ. ವಿಚಿತ್ರ ರೋಗಗಳು ದಿನ ವರ್ಷಕ್ಕೆ ಒಂದೊಂದು ಹೊಸ ರೋಗಗಳು ನಮ್ಮ ಕಣ್ಣ ಮುಂದೆ ಬರ್ತಾ ಇದೆ. ಅವುಗಳಿಂದೆಲ್ಲ ನಾವು ಖಂಡಿತವಾಗಿ ದೂರ ಆಗ್ಬೋದು. ಹೌದು ಸರ್, ನೀವು ಆಗಲೇ ಹೇಳಿದ್ರಿ ಸ್ವಸ್ಥನಾಗಿರುವಂಥವನಂದರೆ ಆರೋಗ್ಯವಂತನಾಗಿರುವಂಥ ಪೂರ್ಣ ಸ್ವಾಸ್ಥ್ಯ ಇರುವಂತಹ ಮನುಷ್ಯ. ಹಾಗಾದರೆ ಹೇಳಿ ಸರ್, ಸ್ವಸ್ಥನಾಗಿರುವಂಥ ಒಬ್ಬ ಆರೋಗ್ಯವಂತ ಮನುಷ್ಯ ಹೇಗಿರ್ತಾನೆ? ಸಾಮಾನ್ಯವಾಗಿ ಒಬ್ಬ ಸ್ವಸ್ಥ ಅಂತ ಹೇಳಿದರೆ ಆ ಸ್ವಸ್ಥದ ಡೆಫಿನೇಷನ್ ಬಹಳ ಚಂದ ಮಾಡಿ ಆಯುರ್ವೇದದಲ್ಲಿ ಕೊಟ್ಟಿದೆ. ಸಮದೋಷ ಸಮಾಗ್ನಿಶ್ಯ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಅಂತೇಳಿ. ಸಾಮಾನ್ಯವಾಗಿ ಮನಸ್ಸು ಮತ್ತು ಶರೀರದ ಬಹಳ ಉತ್ತಮವಾದ ಒಂದು ಆಲೋಚನೆಯನ್ನು ನಮ್ಮ ಆಯುರ್ವೇದ ನಮಗೆ ಹೇಳಿಕೊಟ್ಟಿದೆ. ಸಮದೋಷ ಅಂತೇಳಿದರೆ ಆಯುರ್ವೇದ ಸಿದ್ಧಾಂತವೇ ಈ ತ್ರಿದೋಷ ಸಿದ್ಧಾಂತ ಮೇಲೆ ನಿಂತಿದೆ. ವಾತ ಪಿತ್ತ ಕಫ. ನಾವು ಯಾವುದೇ ಒಂದು ಕಾಯಿಲೆ ಇದ್ದರೂ ಸಹ ನಾವು ಈ 3 ವಿಧವನ್ನು ಆಲೋಚನೆ ಮಾಡಿಕೊಂಡು ಇವುಗಳಲ್ಲಿ ಯಾವುದು ಹೆಚ್ಚು ಕಡಿಮೆ ಆಗಿದೆ, ಸೊ ಅದನ್ನು ನೋಡಿಕೊಂಡು ನಾವು ಚಿಕಿತ್ಸೆಯನ್ನು ಆರಂಭಿಸ್ತೇವೆ. ಸಮದೋಷ ಸಮಧಾತು. ಆಯುರ್ವೇದದಲ್ಲಿ ಈ 3 ದೋಷ ಇದ್ದಾಗೆ 7 ಧಾತುಗಳು ಅಂತ ಹೇಳಿದೆ, ಸಪ್ತಧಾತುಗಳು ಅಂತ. ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ ಅಂತೇಳಿ. ಸೊ ಈ 7 ಧಾತುಗಳು. ಸೊ ಇವುಗಳಲ್ಲಿ ವೇರಿಯೇಷನ್ ಅಥವಾ ಇವುಗಳಲ್ಲಿ ಹೆಚ್ಚು ಕಮ್ಮಿ ಆದರೂ ಸಹ ಒಬ್ಬನಿಗೆ ಕಾಯಿಲೆ ಬರ್ತದೆ. ಸಮಧಾತು ಮಲಕ್ರಿಯ, ಈ 3 ಮಲಗಳ ಬಗ್ಗೆ ಸಹ ಹೇಳಿದ್ದಾರೆ. ನಮ್ಮ ಬೆವರುವಂಥದ್ದು, ಆಮೇಲೆ ಮೂತ್ರ, ಪುರುಷ. ಸೊ ಈ 3 ಇವುಗಳು, ಈ ದೋಷ, ಧಾತು, ಮಲ, ಇವುಗಳ ವೇರಿಯೇಷನ್ ಆದ ಕೂಡಲೇ ನಮ್ಮಲ್ಲಿ ಕಾಯಿಲೆಗಳು ಬರ್ತದೆ. ಸಮಧಾತು ಸಮದೋಷ ಸಮಾಗ್ನಿಶ್ಯ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮೇಂದ್ರಿಯ ಮನಃ ಸ್ವಸ್ಥ. ಇದು ಬಹಳ ಇಂಪಾರ್ಟೆಂಟ್ ಈಗಿನ ಜಗತ್ತಿಗೆ. ಸೊ ಅದು ಎಷ್ಟು 5,000 ವರ್ಷಗಳ ಹಿಂದೆ ಒಬ್ಬ ಮನುಷ್ಯ ಹೆಲ್ದಿ ಇರಬೇಕಾದ್ರೆ ಮನಸ್ಸು ಬಹಳ ಚೆನ್ನಾಗಿರ್ಬೇಕಂತ ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಪ್ರಸನ್ನ ಆತ್ಮೇಂದ್ರಿಯ, ಅವನ ಪ್ರಸನ್ನವಾದ ಮನಸ್ಸು. ಆತ್ಮ ಅಂತೇಳಿ, ಆತ್ಮ ನಮ್ಮ ಕೈಲ್ಲ, ನಮ್ಮ ಒಳಗಿರುವಂಥ ಒಂದು ಆತ್ಮ, ಅದು ಪ್ರಸನ್ನವಾಗಿರು. ಇಂದ್ರಿಯ ನಿಮಗೆ ಗೊತ್ತಿದೆ, ಪಂಚೇಂದ್ರಿಯಗಳನ್ನು ಹೇಳ್ತೇವೆ. ಕಣ್ಣು, ಮೂಗು, ನಾಲಗೆ, ಕಿವಿ, ಆಮೇಲೆ ನಮ್ಮ ಸ್ಪರ್ಶ, ಚರ್ಮ. ಇದು ಸೊ ಆತ್ಮ, ಆ ಪಂಚೇಂದ್ರಿಯಗಳು, ಪಂಚ ಇಂದ್ರಿಯ ಮತ್ತು ಮನಸ್ಸು. ಸೊ ಮೇನ್ ಇರುವುದು ಕಾಯಿಲೆ ಬರೋದು ಮನಸ್ಸಿಗೆ. ಸೊ ಈ ಎಲ್ಲವೂ ಸಹ ಬಹಳ ನೀಟಾಗಿದೆ. ಮನಸ್ಸಿಗೆ ಯಾವುದೇ ತೊಂದರೆ ಇಲ್ಲ. ಮನಸ್ಸು ಬಹಳ ಪ್ರಶಾಂತವಾಗಿದ್ದರೆ ನಿಮಗೆ ಖಂಡಿತವಾಗಿ ಯಾವುದೇ ಕಾಯಿಲೆ ಬರೋದಿಲ್ಲ. ಸೊ ಇವುಗಳ ಬಗ್ಗೆ ನಾವು ತೊಂದರೆ ಆಗದ ಬಗ್ಗೆ ನಾವು ನಿರಂತರವಾಗಿ ಚಿಂತನೆ ಮಾಡ್ತಾ ಹೋದರೆ, ಒಂದು ಮನಸ್ಸಿಗೆ ಕಾಯಿಲೆ ಬರದ ಬಗ್ಗೆ ಅಥವಾ ಪಂಚೇಂದ್ರಿಯಗಳಿಗೆ ತೊಂದರೆ ಆಗದ ಬಗ್ಗೆ ನಾವು ನಿಗಾ ಇಟ್ಟರೆ ಖಂಡಿತವಾಗಿಯೂ ಇಂದಿನ ಕಾಲದಲ್ಲಿ ಒಂದು ಸ್ವಾಸ್ಥ್ಯನಾಗಿ ಇರಬಹುದು. ಹೌದು ಡಾಕ್ಟರ್, ನೀವು ಆಗಲೇ ಹೇಳಿದ್ರಿ ದೇಹದ ಬಗ್ಗೆ
ಅಂದರೆ ದೇಹವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ನಮ್ಮ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ ಅಂತ. ಹಾಗಾದರೆ ಮನಸ್ಸನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೆ ಆಯುರ್ವೇದದಲ್ಲಿ ಏನಾದರೂ ಚಿಕಿತ್ಸೆ ಇದೆಯಾ? ಖಂಡಿತವಾಗಿಯೂ ಆಯುರ್ವೇದದಲ್ಲಿ ಒಂದು ದೊಡ್ಡ ವಿಂಗೇ ಇದೆ, ಅದಕ್ಕೆ ಒಂದು ವಿಭಾಗವೇ ಮನೋರೋಗದ ಬಗ್ಗೆ ಎಕ್ಸ್ಪ್ಲನೇಷನ್ ಇದೆ. ಮುಖ್ಯವಾಗಿ ಮನಸ್ಸಿನ ಬಗ್ಗೆ ನೀವು ಯಾವಾಗ ಸ್ವಾಸ್ಥ್ಯತೆಯನ್ನು ಕಾಪಾಡಿಕೊಂಡ್ರೋ ಆವಾಗ ನಿಮ್ಮ ಉಳಿದ ಕಾಯಿಲೆಗಳು ಬರುವುದಿಲ್ಲ ಎಂಬ ಸಿದ್ಧಾಂತವನ್ನು ಆಯುರ್ವೇದದಲ್ಲಿ ಖಂಡಿತವಾಗಿ ಹೇಳಿದೆ. ಸೊ ಅದಕ್ಕೆ ಬೇಕಾದಂಥ ಬೇರೆ ಬೇರೆ ಚಿಕಿತ್ಸೆಗಳು, ಮನಸ್ಸಿಗುವಂಥ ಚಿಕಿತ್ಸೆಗಳು, ಅದಕ್ಕೆ ಬೇರೆ ಭೂತವ ಅಂತ ಹೇಳುವಂಥ ನಾವೀಗ ಲೋಕಲ್ ಭಾಷೆಯಲ್ಲಿ ಕಾಣ್ತಾ ಇದ್ದಾರೆ ಅಂಥದ್ದಲ್ಲ, ದ್ರವ್ಯಗಳನ್ನು ಉಪಯೋಗಿಸಿ ಗುಣ ಮಾಡುವಂಥ ಔಷಧಿಗಳು ನಮ್ಮ ಆಯುರ್ವೇದದಲ್ಲಿ ತುಂಬ ಇದೆ. ಈ ಆಹಾರದ ಬಗ್ಗೆ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ಆಹಾರ ಯಾವ ಕ್ರಮದಲ್ಲಿ ಬೇಕು ಹಾಗೂ ಎಂತಹ ಆಹಾರವನ್ನು ಸೇವಿಸಬೇಕು ಅವನು? ಆಹಾರದ ಬಗ್ಗೆ ನೀವು ಕೇಳಿದ್ರಿ. ಆಹಾರದಿಂದ ನಾವು ಹೇಗೆ ಕಾಯಿಲೆಯಿಂದ ದೂರ ಆಗುವುದು ಹೇಳಿ. ನಿತ್ಯಂ ಹಿತಾ ಆಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಷಯೇಸು ಅಸಕ್ತಃ ದಾತಾ ಸಮಃ ಸತ್ಯಪರಃ ನಿತ್ಯ ಆರೋಗಿ ಹಿಂದ ಭಾಳ ಚೆನ್ನ ಮಾಡಿ ಒಂದು ಶ್ಲೋಕವನ್ನು ಆಯುರ್ವೇದದಲ್ಲಿ ಹೇಳಿದೆ. ಅದು ಅಷ್ಟಾಂಗದ ಒಂದು ಶ್ಲೋಕ. ನಿತ್ಯಂ ಹಿತಾ ಆಹಾರ ಮಿತಾಹಾರ ಸೇವಿ, ನಿತ್ಯ ಪ್ರತಿದಿನವೂ ಹಿತವಾದ ಮಿತವಾದ ಆಹಾರವನ್ನು ಯಾರು ಸೇವಿಸ್ತಾನೋ, ಎಲ್ಲವೂ ಕಾಯಿಲೆ ಬರುವುದು ನಾವು ತಿನ್ನುವಂಥ ಆಹಾರದ ಮೂಲಕ. ಸರಿಯಾದ ಆಹಾರ ಕ್ಲಪ್ತ ಸಮಯದಲ್ಲಿ ಆಮೇಲೆ ಕ್ಲಪ್ತ ಪ್ರಮಾಣದಲ್ಲಿ ಯಾರು ಆಹಾರ ಸೇವಿತಾನೋ ಅವರಿಗೆ ರೋಗ ಬರುವುದು ಅಂತ ಹೇಳಿದೆ. ನಿತ್ಯಂ ಹಿತ ಆಹಾರ ವಿಹಾರ ಅಂತೇಳಿ ಭಾಳ ಚಂದವಾಗಿ ನಮ್ಮಲ್ಲಿ ಹೇಳಿದೆ. ಬರೀ ತಿನ್ನೋದು ಮಾತ್ರ ಅಲ್ಲ, ನಾವು ದಿನದಿಂದ ಮಾಡುವಂಥ ಕೆಲಸಗಳು ಆ್ಯಕ್ಟಿವಿಟೀಸ್ಗಳು ತುಂಬ ಇರ್ತದೆ. ನಾವು ವ್ಯಾಯಾಮ ಮಾಡೋದಿರೋದಾಗಲಿ ಅಥವಾ ನಾವು ಹೊರಗೆ ತಿರುಗಾಡಿಕೊಂಡು ಹೋಗೋದಾಗಲಿ ಅವುಗಳೆಲ್ಲ ನಾವು ಭಾಳ ಒಂದು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದರೆ ಅವುಗಳಿಂದ ಸಹ ನಮಗೆ ಕಾಯಿಲೆ ಬರುವುದಿಲ್ಲ ಅಂತ ಹೇಳ್ತಾರೆ. ನಿತ್ಯಂ ಹಿತ ಆಹಾರ ವಿಹಾರ ಸೇವಿ ಸಮೀಕ್ಷಾಕಾರಿ ವಿಷಯೇಸು, ಅಂದರೆ ನೀವು ಯಾವುದು ಒಳ್ಳೆಯದು ಯಾವುದು ಕೆಟ್ಟವಂತ ಆಲೋಚನೆ ಮಾಡಿಕೊಂಡಿರಬೇಕು. ಆವಾಗ ನಿಮಗೆ ಆವಾಗ ನಾವು ಸಡನ್ ಯಾವುದೋ ಒಂದು ವಿಚಾರವನ್ನು ತೆಗೆದುಕೊಂಡು ನಾವು ಅದರಲ್ಲಿ ಮುಂದುವರೆದರೆ ಆಗ ನಾವು ಟೆನ್ಷನ್ ಹೇಳಿದ್ರೆ ನಾವು ಈಗಿನ ಕಾಲದಲ್ಲಿ ಬರುವುದು ಅದ್ವಿ, ನಾವು ವಿವೇಚನೆ ಮಾಡದೆ ಆಗುವಂಥದ್ದು. ಅಂಥದ್ದು ನೇರವಾಗಿ ಮಾಡದೆ ಆಲೋಚನೆ ಯಾರನ್ನು ಮಾಡಿ ಯಾವ ಕೆಲಸ ಮಾಡ್ತಾನೆ ಆವಾಗಲೂ ಸಹ ನಮ್ಮ ಮನಸ್ಸು ಒಂದು ಸ್ಥಿಮಿತಲ್ಲಿ ಇರ್ತದೆ. ಯಾವ ಕಾಯಿಲೆ ಬರುವುದಕ್ಕೆ ಬಹಳ ಅದು ದೂರ ಆಗ್ತದೆ ಹೇಳ್ಬೋದು. ದಾತಾ ಸಮಹ ಅಂದರೆ ನಮ್ಮಲ್ಲಿ ಒಂದು ಒಳ್ಳೆಯ ಗುಣ ಇರಬೇಕು ಅಂತ ಹೇಳ್ತಾರೆ. ನೀವು ಯಾವಾಗ ಕೊಡಲಿಕ್ಕೆ ಮನಸ್ಸು ಮಾಡ್ತೀರಾ ಅಥವಾ ನಾವು ಕೊಡುವಂಥ ಗುಣಗಳು ಆ ಉದಾರತೆ, ಸೊ ಅಂಥ ಒಂದು ಗುಣವನ್ನು ನಾವು ಬೆಳೆಸಿಕೊಂಡ್ರು ಸಹ ಆವಾಗ ಸಹ ನಿಮಗೆ ಕಾಯಿಲೆ ಬರುವುದನ್ನು ಹೇಳ್ತಾರೆ. ಸೊ ಇದು ಆಯುರ್ವೇದದಲ್ಲಿ ಕಾಯಿಲೆ ಬರದೇ ಇರಬೇಕಾದ್ರೆ ಒಂದು ಆಹಾರದ ಬಗ್ಗೆ ಆಗಲಿ, ನಾವು ಮಾಡೋ ವ್ಯವಹಾರದ ಬಗ್ಗೆ ಆಗಲಿ ಅಥವಾ ನಾವು ಮಾಡೋ ಯೋಚನೆಗಳ ಬಗ್ಗೆ ಆಗಲಿ ಇವೆಲ್ಲ ಬಹಳ ಆರಾಮವಾಗಿ ಸರಿಯಾಗಿದ್ದರೆ ಖಂಡಿತವಾಗಿಯೂ ನಮಗೆ ಯಾವುದೇ ಕಾಯಿಲೆಗಳು ಬರುವುದಿಲ್ಲ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನು ಮತ್ತೆ ಮುಂದುವರಿಸ್ತೇವೆ ಒಂದು ಸಣ್ಣ ವಿರಾಮದ ನಂತರ. ವಿರಾಮದ ನಂತರ ಮತ್ತೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ವೀಕ್ಷಕರೇ. ಡಾಕ್ಟರ್, ಆಹಾರ ವಿಹಾರದ ಬಗ್ಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟು, ರಾತ್ರಿ ಎಷ್ಟೊತ್ತು ಮಲಗಬೇಕು, ಬೆಳಿಗ್ಗೆ ಎಷ್ಟು ಗಂಟೆಗೆ ಏಳಬೇಕು, ಈ ರೀತಿಯಾಗಿರುವಂತಹ ಏನಾದರೂ ವಿಷಯ ಇದೆಯಾ? ಹೌದು, ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ವಾಗ್ಭಟ ಅನ್ನೋ ಒಂದು ಸಂಹಿತೆ ಇದೆ. ಅದರಲ್ಲಿ ನೀವು ನಿಮ್ಮ ದಿನನಿತ್ಯ ನೀವು ಯಾವ ರೀತಿ ನಿಮ್ಮ ಕ್ರಮಗಳು ಅದು ಬೆಳಿಗ್ಗೆ ಏಳುವುದರಿಂದ ಪ್ರಾರಂಭ ಮಾಡಿ ಹೇಳ್ತಾ ಶುರು ಮಾಡ್ತಾರೆ. ಸೊ ಒಂದು ಉತ್ತಮವಾದ ಒಂದು ಶ್ಲೋಕ ಇದೆ, ಬ್ರಹ್ಮೇ ಮುಹೂರ್ತೆ ಉತ್ತಿಷ್ಟೇ ಸ್ವಸ್ಥ ಅಕ್ಷಾರ್ಥ ಆಯುಷಃ ಅಂತೇಳಿ. ನಿಮ್ಮ ಆಯುಷ್ಯವನ್ನು ವೃದ್ಧಿ ಮಾಡಬೇಕಾದ್ರೆ, ನಿಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಬೇಕಾದ್ರೆ ಅಥವಾ ಆರೋಗ್ಯದಿಂದ ಇರಬೇಕಾದ್ರೆ ಬ್ರಾಹ್ಮಿ ಮುಹೂರ್ತ ಹೇಳಿದರೆ ನಾವು ಈಗಿನ 4 ಗಂಟೆ ಬೆಳಿಗ್ಗೆ ನಾವೆಲ್ಲ ಈಗಿನ ನಮ್ಮ ಜನಾಂಗ ಈಗ ನಾವು ಕಾಣುವಂಥ ಎಲ್ಲ ಸುಪ್ತವಾಗಿ ಚಂದ ನಿದ್ದೆ ಮಾಡೋ ಸಮಯ ಅಂತ ಹೇಳುವಂಥ ಇದೆಲ್ಲ 4 ಗಂಟೆ. ಖಂಡಿತವಾಗಿಯೂ ಆ ಸಮಯದಲ್ಲಿ ನಿದ್ದೆ ಮಾಡಬಾರ್ದು. ಆ ಸಮಯದಲ್ಲಿ ಅದಕ್ಕೆ ಭ್ರಮೆ ಮುಹೂರ್ತ ಹೇಳೋದು. ಆ ಸಮಯದಲ್ಲಿ ನೀವು ಹೇಳ್ಬೇಕು ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಎದ್ದುಕೊಂಡು ನೀವು ಹೊರಗೆ ಅಡ್ಡಾಡಿಕೊಂಡು ಆಗಲಿ ಅಥವಾ ಆ ಸಮಯದಲ್ಲಿ ನೀವು ಎದ್ದುಕೊಂಡು ವ್ಯಾಯಾಮ ಮಾಡೋದಾಗಲಿ ಮಾಡಿದರೆ ಯಾಕೆಂದರೆ ಈಗ ನಿಮಗೆ ನಾವು 5000 ವರ್ಷ ಮೊದಲು ಏನು ಹೇಳಿದ್ದವೋ ಅದು ಈಗಿನ ಈ ವೈಜ್ಞಾನಿಕ ಯುಗದಲ್ಲಿ ಹೇಳ್ತಿದ್ದಾರೆ. ಆ ಸಮಯದಲ್ಲಿ ಓಝನ್ನ ಆವಾಗ ಇದು ನಿಮಗೆ ಅಬಂಡೆಂಟ್ ಆಗಿ ಸಿಗ್ತದೆ, ತುಂಬ ಸಿಗ್ತದೆ. ಆಕ್ಸಿಜನ್ ಅಥವಾ ಆಮ್ಲಜನಕ ಬೇಕಾದ ಸಿಗ್ತದೆ. ಅದು ಆ ಪ್ರಶಾಂತ ಸಮಯ. ಸೊ ಅದಕ್ಕೆ ಬೇಕಾಗಿ 5000 ವರ್ಷಗಳಿಂದ ಆಯುರ್ವೇದದಲ್ಲಿ ಹೇಳಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿ, ಅಂದರೆ 4 ಗಂಟೆಗೆ ಹೇಳಿ. ಆಮೇಲೆ ಹೇಳ್ತಾರೆ ನೀವು ತುಂಬ ನಿದ್ದೆ ಮಾಡಬೇಕಿಲ್ಲ. ಸಾಮಾನ್ಯ ಎಷ್ಟು ಬ್ಯುಸಿ ಅಂತ ಹೇಳ್ತೇವೆ ನಾವು, ತುಂಬ ಅವನ ದಿನದಿನ ಕೆಲಸ ತುಂಬ ಬ್ಯುಸಿಯಾದ ಶೆಡ್ಯೂಲ್ ಹೊಂದಿದರೂ ಸಹ ಕೇವಲ ಒಂದು 5 ಗಂಟೆ ಅಥವಾ 6 ಗಂಟೆ ಇದ್ದರೆ ಅವ ಆರಾಮವಾಗಿ ಅವನ ಜೀವನವನ್ನು ಸಾಗಿಸಬಹುದು. ಆರೋಗ್ಯವಂತ ಮನುಷ್ಯನಿಗೆ 5 ರಿಂದ 6 ಗಂಟೆ ಅಷ್ಟೇ ಬೇಕಾದಕ್ಕೆ ಜಾಸ್ತಿ ಬೇಕಾಗುತ್ತೆ. ಹೌದು ಡಾಕ್ಟರ್, ನೀವು ಹೇಳಿದ್ರಿ ಬೆಳಗಿನ ಜಾವ 7ರಿಂದ ನಮ್ಮ ದಿನಚರಿ ಶುರುವಾಗುತ್ತೆ ಅಂತ. ಹಾಗಾದರೆ ಹಲ್ಲುಜ್ಜೋದ್ರಿಂದ ನಮ್ಮ ದಿನಚರಿ ಶುರುವಾಗುತ್ತೆ. ಯಾವ ರೀತಿಯ ಹಲ್ಲುಜ್ಜಲು ಅಂದರೆ ಪೇಸ್ಟ್ನ ಬಳಕೆ, ಯಾವ ರೀತಿಯ ಪೇಸ್ಟನ್ನು ಬಳಸಬೇಕು ಅಥವಾ ಏನಾದರೂ ವಿಶೇಷವಾಗಿರುವಂಥ ಏನಾದರೂ ಔಷಧಿ ಇದೆಯಾ, ಅದರ ಬಗ್ಗೆ ಏನಾದರೂ? ಖಂಡಿತವಾಗಿ ನಾನು ಇನ್ನೊಮ್ಮೆ ನಮ್ಮ ವಾಗ್ಭಟ ಸಂಹಿತೆಯ ಒಂದು ಉಲ್ಲೇಖವನ್ನು ಕೊಡ್ತೇನೆ.
ಆಗಿನ ಕಾಲದಲ್ಲಿ ಈಗ ನಾವು ಉಪಯೋಗ ಮಾಡುವಂತೆ ಸುಲಭವಾಗಿ ಪೇಸ್ಟ್ಗಳು ಬಳಕೆ ಇರಲಿಲ್ಲ. ಅದು ಈಗ ನಮ್ಮ ಆಧುನಿಕವಾಗಿ ಬಹಳ ಬೇಗ ನಾವೊಂದು ಬ್ರಷ್ ತಗೊಳ್ತೇವೆ, ಪೇಸ್ಟ್ ಹಾಕ್ತೇವೆ, ಉಜ್ಜುತ್ತೇವೆ, ಹೋಗ್ತೇವೆ. ನಮ್ಮ ತಲೆಯಲ್ಲಿ ಬಹಳ ಫ್ರೆಶ್ ಆಗಿದೆ ಇದೆ ಇರ್ಬೋದು. ಆದರೆ ನಮ್ಮ ಸಂಹಿತೆಯಲ್ಲಿ ಹೇಳುವ ಬಗ್ಗೆ ಹೇಳಿದರೆ ಕೆಲವು ದ್ರವ್ಯಗಳನ್ನು ಉಪಯೋಗಿಸಿ ಹಲ್ಲು ಉಜ್ಜಿ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಉತ್ತಮ ಶ್ಲೋಕ ಇದೆ, ಅರ್ಕನ್ಯಗ್ರೋಧ ಕದಿರ ಕರಂಜ ಕಕುಪಾದಿಕಂ ಪ್ರಾತರ್ಭುಕ್ತೇಶ ಮುಗ್ಧ್ವಾಗ್ರೆ ಕಷಾಯ ಕಟುತಿಕ್ತಕಂ ಅಂತ ಹೇಳ್ತಾರೆ. ಅರ್ಕದ ಎಲೆ, ಅರ್ಕ ಅಂತ ಹೇಳಿ ಅರ್ಕ ಅಂತ ಒಂದು ಗಿಡ ಇದೆ, ಅರ್ಕ ನೆಗ್ರೋಧ ಅಂತ ಒಂದು ಮರ ಇದೆ, ಅದರ ತೊಗಟೆ, ನೆಗ್ರೋಧ ಕರಂಜದ ಕೆತ್ತೆ, ಕಕ್ಕುಬಾದಿಗ. ಹಾಗೆ ಈ ಎಕ್ಕಮಾಲೆಯಾದ ಅದರ ಒಂದು ಕಡ್ಡಿ ಇರಲಿ ಅಥವಾ ನೆಗ್ರೋಧದ ಕಡ್ಡಿ ಇರಲಿ, ಇವುಗಳನ್ನು ನೀವು ತಗೊಂಡು ನಿಜವಾಗಿ ಅದನ್ನು ಸಾಫ್ಟ್ ಮಾಡಿ ಅದನ್ನು ಜಜ್ಜಿ ಅದರ ಮೂಲಕ ಅದನ್ನು ತೊಳಿಬೇಕು ಅಂತ ಹೇಳ್ತಾರೆ. ಆದರೆ ನಾವು ಈಗ ನಮ್ಮೆಲ್ಲ ಪೇಸ್ಟ್ಗಳು ನೀವು ನೋಡಿರ್ಬೋದು ಅಥವಾ ನೀವು ಅನುಭವಿಸಿರ್ಬೋದು, ಸಿಹಿಯಾಗಿದೆ, ಎಲ್ಲವೂ ಸಿಹಿ ಅಲ್ಲ, ಎಲ್ಲ ಲೈಕ್ ಮಾಡ್ತಾರೆ ಅದನ್ನು. ಆದರೆ ಆಯುರ್ವೇದ ಹೇಳಿದೆ, ನೀವು ಪ್ರಾತರ್ಭುಕ್ತಾಚಮದ್ಗ್ರಂ ಕಷಾಯ ಕಟು ತಿಕ್ತಕಂ ಅಂತ. ಅಂದರೆ ಕಷಾಯ ಅಂದರೆ ಚಗುರು ಇರುವಂಥದ್ದು, ಕಟು ಅಂದರೆ ಖಾರ ಇರುವಂಥದ್ದು, ಮತ್ತೆ ಕನೆರಿರುವಂಥದ್ದು, ಒಗರು. ಈ 3 ವಿಧದ ರಸಗಳನ್ನು ಉಪಯೋಗ ಮಾಡಿದೆ. ಎಷ್ಟು ನಾವು ವ್ಯತ್ಯಾಸ ಉಲ್ಟಾ ಇದರಲ್ಲಿದ್ದೇವೆ. ಸೊ ಆ ಸಿಹಿ ಮತ್ತು ಅದನ್ನು ಉಪಯೋಗ ಮಾಡಬೇಡಿ. ನೀವು ಉಪಯೋಗ ಮಾಡುವಾಗ ಈ 3 ಕಷಾಯ, ಕಟು, ಕಹಿ, ಒಗುರಿರುವಂಥ ಇದನ್ನು ಉಪಯೋಗ ಮಾಡಿದ್ರೆ ಅದು ನಿಮಗೆ ಸಿಗಬೇಕಾದ್ರೆ ನೀವು ಇಂಥ ದ್ರವ್ಯಗಳನ್ನೇ ಉಪಯೋಗ ಮಾಡಬೇಕು. ಅದಕ್ಕೆ ಸಿಹಿ ಯೂಸ್ ಮಾಡಬಾರ್ದು. ಸೊ ಅದರಲ್ಲೇ ಯೂಸ್ ಮಾಡಿ ನಿಮ್ಮ ಅಲ್ನಾಡುವ ಹಲ್ಲು ಸಹ ಗಟ್ಟಿಯಾಗ್ತದೆ. ಅಂತ ದ್ರವ್ಯಗಳಿದೆ. ಚರಕದಲ್ಲಿ ಒಂದು ಕಡೆ ಬಹಳ ಒಂದು ಉಲ್ಲೇಖ ಇದೆ ಈ ಹಲ್ಲುಗಳು ಅಲ್ಲಾಡುವುದನ್ನು ಗಟ್ಟಿ ಮಾಡಲಿಕ್ಕೆ. ಚಲದಂತಂ ಸ್ಥಿರಂ ಕರೋತಿ ನಿತ್ಯಂ ಬಕುಲ ಚರ್ವಣ. ಬಕುಲ ಅಂತ ಒಂದು ಮರ ಇದೆ, ನಾವು ಸಾಮಾನ್ಯವಾಗಿ ಅದನ್ನು ರಿಂಜೆ ಮರ ಅಂತ ಹೇಳ್ತೇವೆ. ಸೊ ನಿತ್ಯಂ ಬಕುಲ ಚರ್ವಣ ಅಂತ ಹೇಳಿದ್ರೆ ಅದರ ಬರೇ ತೊಗಟೆಯನ್ನು ಬಾಯಿಗೆ ಹಾಕಿ ನೀವು ಜಗಿತಾ ಇರಬೇಕಂತೆ. ಸೊ ನಿಮ್ಮ ಹಲ್ಲು ಅಥವಾ ಒಂದು 50-60 ವರ್ಷ ಅಥವಾ 70 ವರ್ಷದ ಮುದುಕರ ಹಲ್ಲು ಅಲ್ಲಾಡ್ತಿದ್ರು ಸಹ ಅದನ್ನು ಜಗಿತಾ ಇದ್ರೆ ಗಟ್ಟಿ ಆಗ್ತಾ ಹೇಳ್ತಾರೆ. ಸೊ ಅಂಥ ದ್ರವ್ಯಗಳನ್ನು ಅಥವಾ ಅದು ನಿಮ್ಮ ಸಿಹಿ ಮದ್ದಲ್ಲ, ಅದು ಅದರಲ್ಲಿ ಇರೋದಕ್ಕೆ ಒಂದು ಚೊಗುರಿರುವಂಥ ಔಷಧಿ. ಸೊ ಒಂದಷ್ಟು ದ್ರವ್ಯಗಳನ್ನು ನಮ್ಮಲ್ಲಿ ಆಯುರ್ವೇದದಲ್ಲಿ ಹೇಳಿದೆ. ಸೊ ಇದನ್ನು ಉಪಯೋಗ ಮಾಡಿ. ಸೊ ಇದರ ಮೂಲಕ ಬರೀ ನಿಮ್ಮ ಹಲ್ಲು ಗಟ್ಟಿ ಆಗೋದಲ್ಲ, ನಮ್ಮ ಹಲ್ಲು ಗಟ್ಟಿಯಾಗಬೇಕಾದ್ರೆ ಹಲ್ಲಿನ ಮುಖ್ಯ ಅಲ್ಲ, ಹಲ್ಲು ಎಲ್ಲಿ ಕೂತ್ಕೊಂಡಿದೆ, ಒಸಡು ಹೇಳ್ತೇವಲ್ಲ. ಸೊ ನಾವೀಗೆಲ್ಲ ಗಮ್ಮಿನ ರಕ್ಷಣೆ ಹೇಳ್ತೇವಲ್ಲ. ಸೊ ಅದು ಒಸಡು ಗಟ್ಟಿಯಾಗಬೇಕು. ಒಸಡು ಗಟ್ಟಿಯಾಗಬೇಕಾ, ನೀವಿಂಥ ಚೊಗುರು ಇರುವಂಥದ್ದು, ಕನೆರಿರುವಂಥದ್ದು, ಸೊ ಅದು ಸ್ವಲ್ಪ ಖಾರ ಇರುವಂಥದ್ದು ಅದನ್ನು ಉಪಯೋಗ ಮಾಡಬೇಕು. ಖಂಡಿತವಾಗಿಯೂ ನೀವು ಅದನ್ನು ಉಪಯೋಗ ಮಾಡ್ತಾ ಹೋದರೆ ನಿಮ್ಮ ಹಲ್ಲು ಯಾರ ಹಲ್ಲು ಸಹ, ನಮ್ಮ ಲೋಕಲ್ಲಿ ಯಾರ ಹಲ್ಲು ಸಹ ಒಂದು ಕಡೆ ತೂತು ಆಗೋದಾಗಲಿ ಅಥವಾ ಅಲ್ಲಾಡೋದಾಗಲಿ ಬರಲಿಕ್ಕಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಅಜ್ಜಾಜಿ ಅವರ ಹಲ್ಲು ಹೇಗಿದೆ ಹಾಗೂ ನಮ್ಮ ಈಗಿನ ಯೂತ್ ಹಲ್ಲು. ಈಗ ಎಲ್ಲ ಮಕ್ಕಳು ಸಹ ಸಾಮಾನ್ಯ 4 ವರ್ಷ ಆಗೋ, ಯಾಕಂದ್ರೆ ನಮ್ಮ ಫುಡ್ ಹ್ಯಾಬಿಟ್ ಹಾಗೆ ಇರ್ತದೆ. ಚಾಕ್ಲೇಟ್ ತಿನ್ನೋದಾಗ್ಲಿ, ಈಗ ಪೇಸ್ಟ್ಗಳ ಸಂಬಂಧ ಉಪಯೋಗ ಮಾಡೋದು, ಬೇರೆ ಬೇರೆ ವಿಚಿತ್ರ ಆಹಾರ ದ್ರವ್ಯಗಳು ನಾವು ಅದಕ್ಕೆ ಹೋಗಿಕೊಂಡು ಹೋಗಿದ್ದೇವೆ. ಸೊ ಅದರಿಂದಾಗಿ ನಾವು ಈ ಹಲ್ಲಿನ ತೊಂದರೆಗಳನ್ನು ಉತ್ಪತ್ತಿ ಮಾಡಿಕೊಂಡಿದ್ದೇವೆ. ಸೊ ಅದಕ್ಕೆ ಬೇಕಾದಂಥ ಅದು ನಾವು ಈಗ ಉಪಯೋಗ ಮಾಡುವಂಥ ಔಷಧಿಗಳು ಅಥವಾ ಅದಕ್ಕೆ ಉಪಯೋಗ ಬ್ರಷ್ ಅದು ಪೇಸ್ಟ್ಗಳು ಸಹ ಅಷ್ಟು ಸೂಕ್ತ ಅಲ್ಲ ಅಂತ ಕಾಣ್ತದೆ. ಯಾಕಂದರೆ ಆಯುರ್ವೇದದಲ್ಲಿ ಹೇಳಿದ್ದು ಮತ್ತು ಈಗ ನಾವು ಮಾಡ್ತಿರುವುದು ಸೂಕ್ತ ಅಲ್ಲ ಅಂತ ಕಾಣ್ತದೆ. ಆದರೆ ಇವುಗಳಿಂದ ನೀವು ಉಪಯೋಗ ಮಾಡಿದೆ ಖಂಡಿತವಾಗಿಯೂ ನಮ್ಮ ಹಲ್ಲು ಏನೂ ತೊಂದರೆ ಆಗಲಿಕ್ಕಿಲ್ಲ, ಭಾಳ ಗಟ್ಟಿ. ನೀವು 80 ವರ್ಷದವರಾದರೂ ಸಹ ಚಕ್ಕುಳಿ ತಿನ್ಬೋದು ಅಥವಾ ಉಂಡೆ ತಿನ್ಬೋದು ಖಂಡಿತವಾಗಿ. ಸರ್, ನೀವು ಹೇಳಿದ್ರಿ ಹಲ್ಲುಜ್ಜುವ ಬಗ್ಗೆ, ವೈಖರಿ ಬಗ್ಗೆ, ಯಾವ ರೀತಿ ಹಲ್ಲುಜ್ಜಬಹುದು ಅಥವಾ ಯಾವ ರೀತಿಯ ಪೇಸ್ಟನ್ನು ನಾವು ಬಳಕೆ ಮಾಡ್ಬೋದು ಅಂತ. ಹಾಗಾದರೆ ಯಾವ ರೀತಿ ನಾವು ನಾಲಿಗೆಯನ್ನು ತೊಳಿಬೋದು? ನಾವು ದಿನಾ ನಾಲಿಗೆಯನ್ನು ತೊಳೆಯುವ ಅಗತ್ಯ ಇದ್ವಿ, ಅದು ತೊಳೆಯೋದಾದರೂ ಯಾವುದರಿಂದ ತೊಳಿಬೋದು ಡಾಕ್ಟರ್? ಅದೇ ನೀವು ಹೇಳಿದಾಗೆ ಪೇಸ್ಟ್ ಅಲ್ಲ, ಆದಷ್ಟು ಪೇಸ್ಟಿಂದ ಹೊರತಾಗಿ ನೀವು ಪುಡಿಗಳನ್ನು, ಈಗ ಆಧುನಿಕ ಇದರಲ್ಲಿ ನಮ್ಮ ಉಪಯೋಗ ಆಗುವಂಥ ಪುಡಿಗಳು ಬಂದಿದೆ. ಸೊ ಅದನ್ನು ತೊಳಿಬೋದು. ಅದು ತೊಳೆದ ನಂತರ, ಹಲ್ಲನ್ನು ತಿಕ್ಕಿದ ನಂತರ ನಾವು ಬರೀ ಈಗಿನಂಥ ಪ್ಲಾಸ್ಟಿಕ್ ಕಡ್ಡಿಗಳು ನೀವು ನೋಡಿರ್ಬೋದು, ಅದರಲ್ಲಿ ತಿಕ್ಕುವುದು ಯಾವುದಾದ್ರು ಸಿಗ್ತಲ್ಲ. ಅದಕ್ಕಿಂತ ನಮ್ಮ ಆಯುರ್ವೇದದಲ್ಲಿ ಅದು ಉಲ್ಲೇಖ ಇದೆ, ಭಾಳ ಚೆನ್ನಾಗಿದೆ. ನೀವು ಕಬ್ಬಿಣ ಶಲಾಕೆ ಅಂತ ಹೇಳ್ತಾರೆ, ಅದರಲ್ಲೇ ಮಾಡೋದು, ಅಥವಾ ಚಿನ್ನದ ತಗಡಿನಾಗೆ ಮಾಡೋದು, ಅಥವಾ ಕಡ್ಡಿ ಅಂತ ಹೇಳ್ತೇವೆ, ವಿಶೇಷವಾಗಿ ಕಡ್ಡಿ ಮಾಡೋದು, ಬೆಳ್ಳಿಯ ಕಡ್ಡಿ ಅಥವಾ ಚಿನ್ನದ ಕಡ್ಡಿಯನ್ನು ಸರಿಗೆಯಾಗಿ ಮಾಡಿಕೊಂಡು ಆ ಮೂಲಕ ನಾಲಿಗೆಯನ್ನು ಕೆರೆದುಕೊಳ್ಳೋದು. ಸೊ ಬರೀ ಆರೋಗ್ಯ ಕೇಂದ್ರಗಳು, ಅದು ನೀವು ಹೇಳಿದಾಗೆ ಈ ಪ್ಲಾಸ್ಟಿಕ್ಕಿಂದ ಹೊರತಾಗಿ ಮಾಡುವಂಥದ್ದು, ಅವುಗಳನ್ನ ಕ್ಲೀನ್ ಸಹ ಆಗ್ತದೆ ಮತ್ತು ನಮ್ಮ ಆರೋಗ್ಯ ರಕ್ಷಣೆ ಸಹ ಬಹಳ ಒಳ್ಳೆಯದು. ಹೌದು ಡಾಕ್ಟರ್, ಈಗ ಹೇಳಿದರೆ ನೀವು ಆಯುರ್ವೇದದಲ್ಲಿ ದೇಹ ಮತ್ತು ಮನಸ್ಸಿಗೆ ಖಂಡಿತವಾಗ್ಲೂ ಔಷಧ ಇದೆ ಅಂತ. ಈಗಿನ ಜನತೆ ಬರೀ ವ್ಯಾಯಾಮ ಮಾಡಿದರೆ ಸಾಕ ತಮ್ಮ ದೇಹದ ರಕ್ಷಣೆಗೆ ಅಥವಾ ಮನಸ್ಸಿನ ರಕ್ಷಣೆಗೆ, ಅಥವಾ ಯೋಗಾಸನ ಅನ್ನುವಂಥದ್ದು ಮಾಡಬೇಕಾ? ನೋಡಿ, ವ್ಯಾಯಾಮ ಮತ್ತು ಆಸನ, ಯೋಗಾಸನ, ಸೊ ಎರಡೂ ಒಂದು ಅಂತ ಹೇಳ್ಬೋದು ಅಥವಾ ಸ್ವಲ್ಪ ಬೇರೆ ಅಂತ ಹೇಳ್ಬೋದು. ನಿಮ್ಮ ಮಾಮೂಲು ನಮ್ಮ ರಿಲ್ಯಾಕ್ಸೇಷನಿಗೆ, ನಮ್ಮ ಶರೀರದ
ಕಾಯಿಲೆ ಬಾರದಾಗೆ ನಾವು ವ್ಯಾಯಾಮ ಮಾಡ್ತೇವೆ. ಯೋಗಾಸನ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಈಗ ನೀವು ಬೆಳಗಿನ ವಾಕಿಂಗ್ ಮಾಡೋದು ನಮ್ಮನೆ ವ್ಯಾಯಾಮ ಹೇಳ್ಬೋದು. ಆದರೆ ಯೋಗಾಸನ ಅಂತ ಹೇಳಿದರೆ ಒಂದು ಸ್ಥಿರವಾಗಿ ನಮ್ಮ ಶರೀರಕ್ಕೆ ಒಂದು ವಿಶೇಷವಾದ ಅಂಗಗಳಿಗೆ ಮಾತ್ರ ಕೊಡುವಂಥದ್ದು. ಆ ಮೂಲಕ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ ಆಗ್ತದೆ. ಯೋಗಾಸನ ವಿಶೇಷವಾಗಿ ಮನಸ್ಸಿನ ಮೂಲಕ ಮನಸ್ಸನ್ನು ಕೇಂದ್ರೀಕರಿಸಿ ನಾವು ಮಾಡುವಂಥ ಆಸನಗಳು. ಸೊ ಅದು ವಿಶೇಷವಾಗಿ ನಿಮ್ಮ ಕಾಯಿಲೆಗಳಿಗೆ ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ಆಸನಗಳನ್ನು ಹೇಳಿದ್ದಾರೆ. ವ್ಯಾಯಾಮ ಅಂತ ಹೇಳಿದಾಗ ಅಂತೇಳಿ ನೀವು ಬೆಳಿಗ್ಗೆ ವಾಕಿಂಗ್ ಮಾಡುವಂಥದ್ದಾಗಿರಲಿ ಅಥವಾ ಕೆಲವು ಕವಾಯತಗಳು ಮಾಡಿ, ನೀವು ಸ್ವಿಮ್ಮಿಂಗ್ಗೆ ಹೋಗಿ ಸಹ ಒಂದು ನಮ್ಮನೆ ವ್ಯಾಯಾಮವೇ. ಸೊ ಅವುಗಳನ್ನು ಮಾಡಬೇಕಂತ ಹೇಳೋದು. ಅಥವಾ ನೀವು ಯೋಗಾಸನಗಳಲ್ಲಿ ಒಂದು ಸಾಮಾನ್ಯವಾಗಿ ಕಲಿಯುವಂಥದ್ದು ಸೂರ್ಯ ನಮಸ್ಕಾರ. ಒಂದು ದಿನಕ್ಕೆ ಒಂದು 10, 15, 20 ಸಲ, ಅದಕ್ಕೆ ಏನಿಲ್ಲ ಒಂದು ಅರ್ಧ ಗಂಟೆಯಷ್ಟು ಕಾಲ ಹೊತ್ತಾದರೂ ಸಹ ನೀವು ವ್ಯಾಯಾಮಕ್ಕೆ ಸಮಯ ಕೊಟ್ಟರೆ ಖಂಡಿತವಾಗಿಯೂ ಸಹ ನಮ್ಮ ಆರೋಗ್ಯ ಉತ್ತಮವಾಗ್ತದೆ. ವ್ಯಾಯಾಮ ಇಲ್ಲದಿದ್ದರೆ ಬರೀ ತಿನ್ನುವುದು, ನಾವು ನಮ್ಮ ಕೆಲಸ ಮಾಡೋದು ಹೋಗ್ತಾ ಹೋದರೆ ಅಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಶುರುವಾಗ್ತದೆ. ಆ ಮೂಲಕ ಕಾಯಿಲೆಗಳಿಗೆ ಒಂದು ದಾರಿ ಆಗ್ತದೆ. ಅದ ಕಾರಣ ತಿನ್ನುವ ಮೊದಲು ನಮ್ಮ ಶರೀರದಲ್ಲಿ ಏನು ನಾವು ಒಂದು ದಿವಸ ಜಾಸ್ತಿ ತಿಂದಿರ್ಬೋದು, ಆ ತಿಂದದೇನಾಗ್ತದೆ ಅದು ಈ ತಿನ್ನುವಂತ ಹೇಳಿದ್ರೆ ಯಾವಾಗಲೊಂದು ನಮ್ಮ ಡೆಪಾಸಿಟ್ ಆಗ್ತಾ ಹೋಗುದು. ನಾವು ತಿಂದ ಜಾಸ್ತಿ ಆದರೆ ನಮ್ಮ ಹೊಟ್ಟೆಯಲ್ಲಿ ಎಲ್ಲ ಕೈಕಾಲಲ್ಲಿ ತುಂಬ್ತಾ ಹೋಗ್ತದೆ, ಫ್ಯಾಟ್ ತುಂಬ. ಸೊ ಅದು ಜಾಸ್ತಿ ನಮ್ಗೆ ಗೊತ್ತಿಲ್ಲ, ರುಚಿಯಾಗಿ ನಾವು ಜಾಸ್ತಿ ತಿಂದು ಹೋಗ್ತೇವೆ. ಸೊ ಅದು ತಿನ್ನೂ ತಪ್ಪಲ್ಲ, ತಿಂದ ಕರಗಿಸುವುದು ಮಾತ್ರ ನಮ್ಮ ಒಂದು ಕರ್ತವ್ಯ ಆಗಬೇಕು. ಇಲ್ಲಂತಿದ್ರೆ ನಮಗೆ ಅದು ಯಾವಾಗ ಫ್ಯಾಟ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಆವಾಗ ಕಾಯಿಲೆಗೆ ಒಂದು ಮೂಲ ಆಗ್ತದೆ. ಜಾಸ್ತಿ ಫ್ಯಾಟ್ ಆದ ವೇಳೆ ಅವನಿಗೆ ಡಯಾಬಿಟಿಸ್ ಬರ್ಬೋದು, ಸ್ವಲ್ಪ ಸಮಯ BP ಬರ್ಬೋದು. ಸೊ ಅದ ಕಾರಣ ವ್ಯಾಯಾಮವನ್ನು ದಿನನಿತ್ಯ ನಮ್ಮ ಒಂದು ಕ್ರಮದಲ್ಲಿ ಅಥವಾ ನಮ್ಮ ಡೈಲಿ ಕ್ರಮದಲ್ಲಿ ಅದನ್ನು ಅಳವಡಿಸಿಕೊಳ್ಳಬೇಕು. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮದಲ್ಲಿ ನಮ್ಮ ಚರ್ಚೆಯನ್ನು ಮತ್ತೆ ಮುಂದುವರಿಸೋಣ ಒಂದು ಸಣ್ಣ ವಿರಾಮದ ನಂತರ. ವಿರಾಮದ ನಂತರ ನಮ್ಮ ಚರ್ಚೆಯನ್ನು ಮತ್ತೆ ಮುಂದುವರಿಸೋಣ ವೀಕ್ಷಕರೇ. ಡಾಕ್ಟರ್, ಇತ್ತೀಚಿನ ಜಂಜಾಟದ ಬದುಕಿನಲ್ಲಿ ಕೆಲವರಿಗೆ ವ್ಯಾಯಾಮ ಮಾಡಲಿಕ್ಕಾಗಲಿ ಅಥವಾ ಯೋಗಾಸನ ಮಾಡಲಿಕ್ಕಾಗಲಿ ಸಮಯ ಅಭಾವ ತುಂಬ ಕಾಡ್ತದೆ. ಅಂತಹ ಸಮಯದಲ್ಲಿ, ಅಂದರೆ ಹೆಚ್ಚಾಗಿ ಮಹಿಳೆಯರಿಗೆ, ಅಂಥ ಸಮಯದಲ್ಲಿ ತಾವು ಮಾಡುವಂತಹ ಮನೆ ಕೆಲಸದಲ್ಲಿಯೇ ಅವ್ರ ಫ್ಯಾಟ್ ಏನಾದರೂ ರೆಡ್ಯೂಸ್ ಮಾಡುವಂತಹ ಕೆಲಸ ಮಾಡ್ಬೋದಾ? ಇದು ನಾನೊಬ್ಬ ವೈದ್ಯ. ಪ್ರತಿನಿತ್ಯ ನಮಗೆ ಎಷ್ಟೋ ರೋಗಿಗಳು ಬರ್ತಾರೆ. ನಾನು ಹೆಚ್ಚಿನ ಸ್ವಲ್ಪ ಓವರ್ ವೆಯ್ಟ್ ಇರುವ ವ್ಯಕ್ತಿಗಳು ನಾನು ಹೇಳಿದ್ರೆ ಸ್ವಲ್ಪ ವ್ಯಾಯಾಮ ಮಾಡಿ ದಿನಕ್ಕೆ ನಾವೆಷ್ಟೋ ನಮಗೆ ದಿನ ಒಂದಾಗಿ 24 ಗಂಟೆ ಇದೆ, 12 ಗಂಟೆ ಹೀಗೆ ಇರ್ತೇವೆ. 1 ಗಂಟೆ ಅಥವಾ ಅರ್ಧ ಗಂಟೆ ವ್ಯಾಯಾಮ ಕೊಡಿ ನಾನು ಎಲ್ಲರಿಗೂ ಹೇಳ್ತೇನೆ. ಎಲ್ಲರೂ ಹೇಳ್ತಾರೆ, ಇಲ್ಲ ಡಾಕ್ಟರ್ ನಾನು ಪ್ರತಿದಿನ ಬೆಳಿಗ್ಗೆ ಸಂಜೆವರೆಗೆ ದುಡಿತಾ ಇರ್ತೇನೆ, ಅಡಿಗೆ ಮಾಡ್ತೇನೆ, ಬಟ್ಟೆ ತೊಳಿತೇನೆ ಎಲ್ಲ ಹೇಳ್ತಾರೆ. ಆ ಬಟ್ಟೆ ತೊಳೆದು ಬೇರೆ, ಅಡಿಗೆ ಮಾಡೋದು ಬೇರೆ. ಸೊ ಅದರಿಂದ ಏನೋ ನಿರ್ದಿಷ್ಟ ಕೆಲವು ಅವಯವಗಳಿಗೆ ಮಾತ್ರ ವ್ಯಾಯಾಮ ಸಿಗ್ತದೆ. ಆದರೆ ನೀವು ವ್ಯಾಯಾಮ ಅಂತ ಹೇಳಿದ ಕೂಡಲೇ ಅದು ಪ್ರತಿಯೊಂದು, ಈಗ ನೀವು ಈ ಇತ್ತೀಚೆಗೆ ನಾನೊಂದು ಕಡೆ ಓದಿದ್ದ ನೆನಪು, ಸೂರ್ಯ ನಮಸ್ಕಾರ ಮಾಡಿದರೆ ಸಾಮಾನ್ಯ ನಿಮ್ಮ ಒಂದು 86 ಇದು ಜಾಯಿಂಟ್ಗಳನ್ನು ರಿಲ್ಯಾಕ್ಸ್ ಮಾಡ್ತಂಥದ್ದು ಅಂತ ಒಂದು ಅದ್ಭುತ ಒಂದು ವ್ಯಾಯಾಮ ಯಾವುದು ನಿಮ್ಮ ಸೂರ್ಯ ನಮಸ್ಕಾರ. ಆದರೆ ನಾವು ಬಟ್ಟೆ ತೊಳೆಯೋದಾಗಲಿ, ನೆಲ ಬರೆಸೋದಾಗಲಿ, ಅಡಿಗೆ ಮಾಡೋದಾಗಲಿ, ಅದರಿಂದ ಕೆಲವು ನಿಮ್ಮ ಬೆನ್ನಿಗೆ ಸ್ವಲ್ಪ ಲೋಡ್ ಸಿಗ್ತದೆ, ಶೋಲ್ಡರ್ ಸ್ವಲ್ಪ ಲೋಡ್ ಸಿಗ್ತದೆ. ಸಾರ್ವದೈಹಿಕವಾಗಿ ನಿಮ್ಮ ಕಾಲಿಂದ ಅಂಗುಷ್ಟೆಯಿಂದ ತಲೆವರೆಗೆ ಸಿಗುವಂಥ ಒಂದು ವ್ಯಾಯಾಮ ಅದು ಆಗುವುದೇ ಇಲ್ಲ. ಆದ ಕಾರಣ ನಾನು ತುಂಬ ಕೆಲಸ ಮಾಡ್ತಿದ್ದೇನೆ, ನನಗಿನ್ನು ವ್ಯಾಯಾಮ ಯಾವುದು ಅಗತ್ಯ ಇಲ್ಲ ಅಂತ ಹೇಳೋದು ತುಂಬ ತಪ್ಪು. ನಾವು ಕೆಲಸ ಮಾಡಿದ ಒಟ್ಟಿಗೆ ದಿನಕ್ಕೆ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ನೀವು ವ್ಯಾಯಾಮಕ್ಕೆ ಅಥವಾ ಯೋಗಾಸನಕ್ಕೆ ಸಮಯ ಕೊಟ್ಟು ಅಂತ ಹೇಳಿದರೆ ಖಂಡಿತವಾಗಿಯೂ ನಮ್ಮ ಆರೋಗ್ಯ ಇಂಪ್ರೂವ್ ಆಗ್ತದೆ, ಕಾಯಿಲೆಗಳು ಬರುವುದೇ ಇಲ್ಲ. ಬರೀ ನೀವು ವ್ಯಾಯಾಮ ಮಾಡೋದ್ರಿಂದ ಫ್ಯಾಟ್ ಮಾತ್ರ ಅಲ್ಲ, ನಿಮ್ಮ ಅಗ್ನಿವೃದ್ಧಿ, ಕೆಲವರಿಗೆ ಹಸಿವೆ ಇರುವುದಿಲ್ಲ. ನಮ್ಮಲ್ಲಿ ಪೇಷಂಟಾಗಿ ಬರುವ ಮುಖ್ಯ ಕಾಯಿಲೆ ನಮ್ಮ ತಿನ್ನಲಿಕ್ಕೆ ಆಗುವುದು ಅಂತೇಳಿ. ಈಗಿನ ಕಾಲದಲ್ಲಿ ಯಾಕಂತ ಹೇಳಿದ್ರೆ ವರ್ಕ್ ಕಮ್ಮಿ, ಜನಗಳಿಗೆ ತಿನ್ನುವುದೇ ಜಾಸ್ತಿ, ಬಹಳ ನಡೆಯುವುದಿಲ್ಲ, ಕೆಲಸ ತುಂಬಾ ಕಮ್ಮಿ ಇರುತ್ತೆ. ಡೋರ್ ಸ್ಟೆಪ್ ವರೆಗೆ ಅವನ ವಾಹನ ಬರ್ತದೆ, ಅಂದರೆ ಹತ್ತಾನೆ, ಅವನ ಆಫೀಸ್ಗೆ ಹೋಗ್ತಾನೆ, ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾನೆ, ಆ ಟೈಮಿಗೆ ತಿಂತಾನೆ. ಆದರೆ ಆ ತಿನ್ನುವುದನ್ನು ಕರಸಲಿಕ್ಕೆ ಗೊತ್ತಿರುವುದಿಲ್ಲ. ಸೊ ಆವಾಗ ಏನಾಗ್ತದೆ, ಅಲ್ಲಿ ಜೀರ್ಣ ಆಗುವುದಿಲ್ಲ. ನಮ್ಮದರಲ್ಲಿ ಅಗ್ನಿಮೂಲಂ ಬಲಂ ಪುಂಸ ಅಂತ ಹೇಳ್ತಾರೆ. ಅಂದರೆ ಅಗ್ನಿಯೇ ಮುಖ್ಯ ಮನುಷ್ಯನಿಗೆ. ಯಾವಾಗ ಅವನಿಗೆ ಹಸಿವು ಆಗ್ತಾ ಇಲ್ವೋ ಅಥವಾ ತಿನ್ನಬೇಕನ್ನು ಕಾಣ್ತಾ ಇಲ್ವೋ, ಖಂಡಿತವಾಗಿಯೂ ಆಗ ಅಲ್ಲಿ ಕಾಯಿಲೆ ಉತ್ಪತ್ತಿ ಆಗೋದೇ ಲೆಕ್ಕ. ಯಾವಾಗ ಹಸಿವೆ ಬರ್ತಾ ಚೆನ್ನಾಗಿ ಹಸಿದೆ, ಯಾರಿಗೆ ಪಾಚಕಾಗ್ನಿ ಹೇಳ್ತಾರೆ ನಮ್ಮ ಆಯುರ್ವೇದದಲ್ಲಿ, ಜೀರ್ಣ ಕ್ರಿಯೆ ಸರಿ ಆಗ್ತಾ ಉಂಟೋ ಆ ಕಾಯಿಲೆ ಬರುವುದಿಲ್ಲ. ಅದ ಕಾರಣ ಪ್ರತಿಯೊಬ್ಬನು ಹಸಿವೆ ಆದರೆ ಮಾತ್ರ ಊಟ ಮಾಡಬೇಕು. ಹಸಿವೆ ಆಗಲಿ, ಅವನಿಗೆ ಏನು ಹಸಿವಿಲ್ಲ ಅದು ಸ್ಕಿಪ್ ಮಾಡಿ, ಆ ಒಂದು ಹೊತ್ತಿನ ಊಟ ಸ್ಕಿಪ್ ಮಾಡಿ. ಸೊ ಖಂಡಿತವಾಗಿಯೂ ಆರೋಗ್ಯ ಒಳ್ಳೆಯದಾಗ್ತದೆ. ಗ್ಯಾಸ್ ಆಗೋದಿಲ್ಲ. ಕೆಲವರು ಹೇಳ್ತಾ ಇರ್ತಾನೆ ಗ್ಯಾಸ್ ಅಂತ ಹೇಳ್ತಾರಲ್ಲ. ಸೊ ಗ್ಯಾಸ್ ಕಾರಣ ನಾವು ತಿಂತೇವೆ. ನಾವು ಕುಕ್ಕರ್ ನಿಮಗೆ ಗೊತ್ತಿರ್ಬೋದು, ನಾವು ಏನಾದರೂ ಯಾರು ಗೆಸ್ಟ್ ಬಂದಿರುವಾಗ ಅಕ್ಕಿ ಬೇಗ ಆಗಬೇಕಂದೇಳಿ
ಅನ್ನ ಬೇಯಲಿಕ್ಕೆ ಇಟ್ಟಿದ್ದೇವೆ. ಒಂದೆರಡು ವಿಸಿಲ್ ಕೂಡಲೇ ಅದು ಅದರ ಮುಚ್ಚಳ ತೆಗೆದುಕೊಳ್ಳೆ ಬೇಯ್ತದೆ ಹಾಗೆ. ಸೊ ಆ ಬೇಯ್ದಿರುವಾಗ ಮತ್ತೊಂದು ಪುನಃ ನಾವು ಹಾಕಿ ಇನ್ನೊಂದು ಜನ ಬರ್ತಾ ಇನ್ನೊಮ್ಮೆ ಹಾಕಿದ ಕೂಡಲೇ ಅದು ಬೇಯಲಿಕ್ಕೆ ಹೋಗುವುದೇ ಇಲ್ಲ. ಸೊ ಅದೇ ಕಾರಣ ನಾವು ತಿನ್ನೋ ಫುಡ್ಗಳು ಹಾಗೆ ಹೊರಗಿಂದು ಸರಿ ಕರಗಿದೆ ಅಂತೇಳಿ ನಮಗೆ ಕನ್ಫರ್ಮ್ ಮಾಡಬೇಕು. ಅದು ಅಂತೇಳಿ ನಾವು ಆಲೋಚನೆ ಮಾಡೋದು. ನಾವು ಒಳ್ಳೆ ಉದ್ಗಾರ ತೇಗು ಬರುವುದು ಚಂದ ನೀಟ್ ತೇಗು ಅಂದರೆ ಅದು ಹುಳಿ ಎಲ್ಲ ಇರಬಾರ್ದು, ನೀಟ್ ಒಂದು ತೇಗು ಬಂದ್ರೆ ಆಗ ಅದು ಅವಳು ತಿಂದದೆಲ್ಲ ಜೀರ್ಣ ಆಯ್ತು ಲೆಕ್ಕ. ಸೊ ಆ ಟೈಮಲ್ಲಿ ಫುಡ್ ತಗೊಳ್ಬೇಕು, ಆವಾಗ ಏನು ತೊಂದರೆ ಆಗೋದಿಲ್ಲ. ಹೌದು, ಅಂದರೆ ಒಂದು ಉಕ್ತಿಯೇ ಇದೆ, ತಿನ್ನುವುದಕ್ಕೋಸ್ಕರ ಬದುಕಿರಬಾರ್ದು, ಬದುಕುವುದಕ್ಕೋಸ್ಕರ ತಿನ್ನಬೇಕು ಅಂತ. ಇದು ಬಹಳ ಒಂದು ಚೆನ್ನಾದ ಅರ್ಥವನ್ನು ಕೊಡುವಂಥ ಉಕ್ತಿ ಅಂತ ಹೇಳೋದು. ಡಾಕ್ಟರ್, ಒಬ್ಬ ಪರಿಪೂರ್ಣ ಆರೋಗ್ಯವಂತ ಮನುಷ್ಯನಿಗೆ ಯಾವ ಯಾವ ರೀತಿಯ ಆಹಾರ ಸೇವನೆ ಉತ್ತಮ, ಅಂದರೆ ಯಾವ ಯಾವ ಪ್ರಕಾರದ ಆಹಾರವನ್ನು ಸೇವಿಸಿದರೆ ಉತ್ತಮವಾಗಿರುತ್ತೆ ಶರೀರ? ನೀವು ಭಾಳ ಉತ್ತಮ ಪ್ರಶ್ನೆ ಕೇಳಿದ್ದೀರಿ. ಪಥ್ಯೇ ಸತಿ ಕಿಮ್ಮ ಔಷಧ ಅಂತ ಒಂದು ಒಳ್ಳೆಯ ಒಂದು ಯುಕ್ತಿ ಇದೆ. ನೀವು ಪಥ್ಯ ಅಂದರೆ ಯಾವುದು ಬೇಕು ಯಾವುದು ಬೇಡ ಅಂತ ಹೇಳೋದು ವಿವೇಚನೆ ಇದ್ದುಕೊಂಡು ಯಾರು ಆರೋಗ್ಯವಾದ ಆಹಾರವನ್ನು ಸೇವಿಸ್ತಾನೋ ಸೊ ಅವನಿಗೆ ಔಷಧಿ ಅಗತ್ಯ ಅಂತ ಹೇಳ್ತಾರೆ. ಕಿಮ್ಮ ಔಷಧ ಅವನಿಗೆ ಅಗತ್ಯವಿಲ್ಲ ಅಂತ. ಸೊ ಆದ ಕಾರಣ ನಾವು ಬೆಳಗಿನ ಹೊತ್ತಲ್ಲಿ ಗಟ್ಟಿ ಆಹಾರವನ್ನು ಸೇವಿಸ್ತಿದೆ. ಅದೇ ಹಣ್ಣು ಹಂಪಲುಗಳಂತ ಹೇಳುವಂಥದ್ದು. ಅದು ಬೆಳಿಗ್ಗೆ ಎದ್ದ ತಕ್ಷಣ ಆಯುರ್ವೇದದಲ್ಲಿ ಹೇಳಿದೆ ಉಷಕಾಲದಲ್ಲಿ 1/4 ಲೀಟರ್ ನೀರು ಕುಡಿಬೇಕು ಅಂತೇಳಿ. ಸೊ ಆ ನೀರು ಕುಡಿಯುವುದು, ನಂತರ ಆಹಾರವನ್ನು ಹಣ್ಣಿನ ಜ್ಯೂಸನ್ನು ಕುಡಿಯುವಂಥದ್ದು, ಆಮೇಲೆ ಮಧ್ಯಾಹ್ನದ ಬಹಳ ಲೈಟ್ ಫುಡ್ಡು, ತುಂಬ ತಿನ್ನಬಾರ್ದು. ನಮಗೆ ಎಷ್ಟು ಜೀರ್ಣ ಆಗ್ತದೆ ಅಷ್ಟು ಮಾತ್ರ ತಿನ್ನುವಂಥ 1 ಸೌಟ 2 ಸೌಟ ಅವನವನ ಕೆಲಸಕ್ಕೆ ಬೇಕಾಗಿ ಸ್ವಂತ ಆಹಾರಗಳನ್ನು ಸೇವಿಸುವ, ಹೆಚ್ಚು ಕಾಯಿ ಪಲ್ಯಗಳನ್ನು ಉಪಯೋಗಿಸುವುದು ಬಹಳ ಉತ್ತಮ. ಬೆಳಿಗ್ಗೆ ಆಗಲಿ ಹಾಗೆ ತಿಂಡಿ ಒಟ್ಟಿಗೆ ನೀವು ಕಾಯಿ ಪಲ್ಯಗಳು ಅದರ ತುಂಡುಗಳನ್ನು ತುಂಬ ತಿನ್ನುವಂಥದ್ದು ಬಹಳ ಉತ್ತಮ. ಸೊ ರಾತ್ರಿಯೂ ಅಷ್ಟೇ, ರಾತ್ರಿ ಬಹಳ ಲೈಟ್ ಆಹಾರಗಳು ಹಣ್ಣು ಹಂಪಲುಗಳನ್ನು ಮಾತ್ರ ತೆಗೆದುಕೊಂಡು ರೈಸ್ ಐಟಮ್ಗಳನ್ನು ಅದನ್ನು ಕಮ್ಮಿ ಮಾಡುವಂಥದ್ದು. ಹಾಗೆ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಕಾಯಿಲೆಗಳಿಂದ ಮಾಡೋದು ನಾವು ತುಂಬ ದೂರ ಆಗ್ತೇವೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮೊಂದಿಗೆ ಪುತ್ತೂರಿನ SDP ರೆಮಿಡೀಸ್ ಆ್ಯಂಡ್ ರಿಸರ್ಚ್ ಸೆಂಟರ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಹರಿಕೃಷ್ಣ ಪಾಣಾಜೆಯವರು ಆಯುರ್ವೇದ ಔಷಧ ಹಾಗೂ ಅದರಿಂದ ಮನುಷ್ಯನಿಗೆ ಆಗಿರುವಂತಹ ಲಾಭಗಳ ಬಗ್ಗೆ ಚರ್ಚೆ ಮಾಡಿದರು. ತುಂಬ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ಕೂಡ ಕೊಟ್ಟರು. ಸರ್, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ತೆ.